ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲಜಾಸ್ ರೆಸಿಪೀಸ್. ಇವತ್ತಿನ ರೆಸಿಪಿ ಸಬ್ಬಕ್ಕಿ ಪಾಯಸ. ಸ್ವೀಟ್ ತಿನ್ನಬೇಕು ಅನಿಸಿದ್ರೆ, ಯಾರನ್ನ ಮನೆಗೆ ಗೆಸ್ಟ್ ಬಂದರೆ 10 ನಿಮಿಷದಲ್ಲಿ ಮಾಡ್ಕೋಬೋದು. ತುಂಬ ಈಸಿ ಇದೆ. ಮಾಡುವ ವಿಧಾನ: ಒಂದು ಪ್ಯಾನ್ ತೊಗೊಳ್ಳಿ, 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ, ಗೋಡಂಬಿ ಹಾಕ್ಕೊಳ್ಳಿ, ಸ್ವಲ್ಪ ದ್ರಾಕ್ಷಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿರೋ ತೆಗ್ದು ಎತ್ತಿಟ್ಕೊಳ್ಳಿ. ಇಲ್ಲೊಂದು ಸಬ್ಬಕ್ಕಿ ಹಾಕ್ಕೊಳ್ಳಿ. ಇದಕ್ಕೇ ಅರ್ಧ ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ಎಲ್ಲ ಸೂಪರ್ ಮಾರ್ಕೆಟಲ್ಲಿ, ಆನ್ಲೈನಲ್ಲೆಲ್ಲ ಸಿಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಫ್ರೈ ಆಯ್ತಾ ಬಂತು. ನೋಡಿ, ಫ್ರೈ ಆಗಿದೆ. ಈ ರೀತಿ ಆಗಬೇಕು. ಈಗ ಹಾಲು ಹಾಕ್ಕೊಳ್ಳಿ, ಅರ್ಧ ಲೀಟ್ರು. ನಾನು ಕಾಯಿಸೋಕ್ಕಿಟ್ಟಿದ್ದೆ ಹಾಲನ್ನ, ಬಿಸಿ ಹಾಲು ಹಾಕ್ಕೋತಾ ಇದ್ದೀನಿ. ಒಂದು ಕುದೀಲಿ. ಒಂದು ಕುದಿಗೆ ಬೆಂದೋಗುತ್ತೆ ಸಬ್ಬಕ್ಕಿ. ನೋಡಿ, ಕುದೀತಾ ಬಂತು. 1.5 ಸ್ಪೂನ್ ಬಾದಾಮಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಕೈ ಆಡಿಸ್ಕೊಳ್ಳಿ. ಈಗ ಶುಗರ್ ಹಾಕ್ಕೊಳ್ಳಿ. ಅರ್ಧ ಕಪ್ ಹಾಕೋತಾ ಇದ್ದೀನಿ. ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ನೀವು ಜಾಸ್ತಿ ಹಾಕ್ಕೊಳ್ಳಿ. ಒಂದು ಕುದಿಬೇಕು, ಜಾಸ್ತಿ ಕುದಿಸ್ಬಾರ್ದು, ಆರಾದ್ಮೇಲೆ ಗಟ್ಟಿಯಾಗಿಬಿಡುತ್ತೆ. ಈಗ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿದ್ವಲ್ಲ, ಅದು ಹಾಕ್ಕೊಳ್ಳಿ. ನೋಡಿ, ಸಬ್ಬಕ್ಕಿ ಪಾಯಸ ರೆಡಿ ಆಯಿತು. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.